ಸ್ನೇಹಿತರೆ, ಈಗ ವಿಶೇಷವಾಗಿ ಯುಗಾದಿ ಹಬ್ಬದ ದಿನ ಯಾವ ವಸ್ತುಗಳ ದಾನವನ್ನು ಕೊಡಬೇಕು, ಯಾವ ವಸ್ತುಗಳ ದಾನವನ್ನು ಕೊಟ್ಟಾಗ ಅತ್ಯಂತ ಶುಭವನ್ನು ಉಂಟು ಮಾಡ್ತದೆ, ನಾವು ಮಾಡಿದಂಥ ಎಷ್ಟೋ ಕೆಟ್ಟ ಕರ್ಮಗಳು ಕಳೀತದೆ, ಅದರ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ. ಸಾಮಾನ್ಯವಾಗಿ ಈ ಯುಗಾದಿ ಹಬ್ಬವನ್ನು ನಾವು ಪರ್ವಕಾಲ ಅಂಥೇಳಿ, ಅತ್ಯಂತ ಶ್ರೇಷ್ಠ ದಿನ ಅಂಥೇಳಿ, ಯಾವುದೇ ಶುಭ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಮುಹೂರ್ತ ನೋಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಅಷ್ಟು ಶ್ರೇಷ್ಠವಾದ ದಿನ ಈ ಯುಗಾದಿ ಹಬ್ಬ. ಇದನ್ನು ನಾವು ಸಾಮಾನ್ಯವಾಗಿ ಚಂದ್ರಮಾನ್ ಯುಗಾದಿ ಅಂಥೇಳಿ ಕರಿತೀವಿ. ಯಾಕೆ ಇದಕ್ಕೆ ಚಂದ್ರಮಾನ್ ಯುಗಾದಿ ಅಂತ ಕರಿತೇವೆ ಅಂದರೆ, ನಮ್ಮ ಎಲ್ಲ ಹಬ್ಬಗಳನ್ನ, ತಿಥಿಗಳನ್ನ ನಿರ್ದಿಷ್ಟವಾಗಿ ಇದೇ ರೀತಿ ಇದೇ ಸಮಯದಲ್ಲಿ ಆಚರಣೆ ಮಾಡಬೇಕು ಅನ್ನೋದು ಈ ಸೂರ್ಯ ಮತ್ತು ಚಂದ್ರರ ಚಲನೆ ಮೇಲೆ ಅವಲಂಬಿತವಾಗಿರ್ತೇವೆ. ಅದೇ ರೀತಿಯಾಗಿ ಚಂದ್ರ 30 ದಿನಗಳಲ್ಲಿ 12 ರಾಶಿಯನ್ನು ಪ್ರವೇಶ ಮಾಡ್ತಾನೆ. 30 ದಿನಗಳಲ್ಲಿ ಏನು 12 ರಾಶಿಯನ್ನು ಪ್ರವೇಶ ಮಾಡಿ ಇದೇ ರೀತಿಯಾಗಿ ಒಂದು ಸರ್ಕಲ್, 30 ದಿವಸದ ಒಂದು ಸರ್ಕಲ್ ಅಂತ ಹೇಳ್ತೀವಿ. ಈ ಸರ್ಕಲ್ 12 ತಿಂಗಳನ್ನು ಕಳೆದರೆ ಅದನ್ನು ಒಂದು ಚಂದ್ರಮಾನ ಅಂತ ಹೇಳ್ತೇವೆ. ಯಾವಾಗ 12 ತಿಂಗಳು ಕಳೆದು ಮತ್ತೆ ಮಾರನೇ ದಿವಸ ಹೊಸ ವರ್ಷ ಪ್ರಾರಂಭ ಆಗ್ತದೆ ಅಂಥೇಳಿ, ಅದಕ್ಕೆ ಸೂರ್ಯ ಪ್ರತಿ ಮಾಸದಲ್ಲೂ ಕೂಡ ಒಂದೊಂದು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದನ್ನು ಒಂದು ಮಾಸ ಅಂತ ಹೇಳ್ತೇವೆ. ಚಂದ್ರ 30 ದಿನಗಳಲ್ಲಿ 12 ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅಂದರೆ ಸಂಚಾರವನ್ನು ಮಾಡ್ತಾನೆ. ಅದನ್ನು ಕೂಡ ನಾವು ಒಂದು ಮಾಸ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಈ ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಚಂದ್ರ 30 ದಿನಗಳಂತೆ 12 ತಿಂಗಳನ್ನು ಕಳೆದರೆ ಅದನ್ನು ಒಂದು ಚಂದ್ರಮಾನ ಅಂಥೇಳಿ, ಮುಂದೆ ಅದು ಬರುವಂಥ ದಿನವನ್ನು ಚಂದ್ರಮಾನ್ ಯುಗಾದಿ ಅಂಥೇಳಿ ಕರಿತೇವೆ. ಈಗ ಚಂದ್ರ 12 ತಿಂಗಳನ್ನು ಇವತ್ತಿಗೆ ಅಮಾವಾಸ್ಯೆಗೆ ಪೂರೈಸಿದ. ನಾಳೆ ದಿನವನ್ನು ನಾವು ಹೊಸ ವರ್ಷ ಮತ್ತು ಒಂದು ಹೊಸ ಸಂವತ್ಸರ ಪ್ರಾರಂಭ ಅಂಥೇಳಿ, ಅದಕ್ಕಾಗಿ ಯುಗಾದಿ, ಚಂದ್ರಮಾನ್ ಯುಗಾದಿ ಅಂಥೇಳಿ ಕರಿತೇವೆ. ಇನ್ನು ಸೂರ್ಯ 12 ರಾಶಿಯನ್ನು ಪ್ರವೇಶ ಮಾಡಿ, ಅಂದರೆ ಅಶ್ವಿನಿ ನಕ್ಷತ್ರಕ್ಕೆ ಬಂದಾಗ ಅಲ್ಲಿ ಸೌರಮಾನ ಯುಗಾದಿ ಅಂಥೇಳಿ ಕೆಲವು ಕಡೆ ಕೂಡ ಆಚರಣೆ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಎಲ್ಲ ಹಬ್ಬಗಳನ್ನು ನಾವು ಸೂರ್ಯ ಚಂದ್ರರ ಚಲನೆ ಮೇಲೆ ಆಚರಣೆ ಮಾಡ್ತೇವೆ. ಇದನ್ನು ನಾವು ಈ ಚಂದ್ರಮಾನ್ ಯುಗಾದಿ ಏನಿದಲ್ಲ, ಇದೊಂದು ವಿಶೇಷವಾಗಿ ಪರ್ವಕಾಲ. ಈ 12 ತಿಂಗಳಲ್ಲಿ ನಾವು ಮಾಡಿದಂತಹ ಪಾಪ ಕರ್ಮಗಳು ತಿಳಿದೋ ಮಾಡಿರ್ತೀವಿ, ತಿಳಿಯದೋ ಮಾಡಿರ್ತೀವಿ, ಅವುಗಳನ್ನೆಲ್ಲವನ್ನ ಕಳೆದುಕೊಳ್ಬೇಕು ಅಂದರೆ ಈ ಚಂದ್ರಮಾನ್ ಯುಗಾದಿ ಹೊಸ ವರ್ಷದ ದಿನ ಕೆಲವು ವಸ್ತುಗಳನ್ನು ದಾನವಾಗಿ ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅವುಗಳಲ್ಲಿ ಯಾವ್ಯಾವ ವಸ್ತುಗಳನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಕೊಡ್ಬೋದು. ಒಂದೇ ವಸ್ತು ಕೊಡ್ಬೋದು ಅಥವಾ ಎಲ್ಲ ವಸ್ತುಗಳನ್ನ ಕೊಡ್ಬೋದು. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ವಸ್ತುಗಳನ್ನು ಕೊಡ್ಬೋದು. ನಾವು ವಸ್ತುಗಳನ್ನು ತಿಳಿಸ್ತಾ ಹೋಗ್ತೀನಿ. ನಿಮಗೆ ಯಾವುದು ಅನುಕೂಲ ಆಗ್ತದೆ ಆ ವಸ್ತುಗಳನ್ನ ನಾಳೆ ದಿವಸ ದಾನವಾಗಿ ಕೊಡಿ. ಮೊದಲನೇದಾಗಿ ನಾಳೆ ತಪ್ಪದೆ ಸಾಯಂಕಾಲ ಸಮಯದಲ್ಲಿ ಯಾವುದಾದ್ರೂ ಶಕ್ತಿ ದೇವಸ್ಥಾನ ಇದ್ದರೆ, ಅಂದರೆ ದುರ್ಗಾ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಕರಿಯಂ ದೇವಸ್ಥಾನ, ನಿಮ್ಮ ಮನೆಯ ಹತ್ತಿರ ಯಾವುದೇ ಶಕ್ತಿ ದೇವಿ ದೇವಸ್ಥಾನ ಇದ್ದರೆ ಒಂದು ತಂಬಿಗೆ ನೀರನ್ನು ತೆಗೆದುಕೊಂಡು ಅದರಲ್ಲಿ ಬೇವಿನ ಎಲೆಗಳನ್ನು ಹಾಕ್ಕೊಂಡು ಹೋಗಿ ದೇವಿ ದೇವಸ್ಥಾನದ ಪಾದಗಟ್ಟೆ ಅಂತ ಇರ್ತದೆ, ದೇವಿ ದೇವಸ್ಥಾನದ ಪಾದಕೆಗಳಂತೆ ಹೊರಗಿಟ್ಟಿರ್ತಾರಲ್ಲ, ಆ ಪಾದುಗಟ್ಟಿಗೆ ಆ ನೀರನ್ನು ಹಾಕೋದ್ರಿಂದ ವರ್ಷ ಪೂರ್ತಿ ಮನೆಯಲ್ಲಿ ತಂಪಾಗಿರ್ತದೆ, ಶಾಂತತೆಯಿಂದ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾಳೆ ಸಾಯಂಕಾಲ ಸಮಯದಲ್ಲಿ ಹೆಣ್ಣು ಮಕ್ಕಳು ದೇವಿ ದೇವಸ್ಥಾನಕ್ಕೆ ಹೋಗಿ ಪಾದಗಟ್ಟೆಗೆ ನೀರನ್ನು ಹಾಕಿ ಬರೋದು ಬಹಳಷ್ಟು ಒಳ್ಳೆಯದು. ಇನ್ನು ನಾಳೆ ದಿವಸ ವಿಶೇಷವಾಗಿ ಯಥಾಶಕ್ತಿ ದಕ್ಷಿಣೆ ಅಂತ ಹೇಳ್ತದೆ. ಅಂದರೆ ಬ್ರಾಹ್ಮಣನಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತಾಂಬೂಲ ಸಹಿತ ಯಥಾಶಕ್ತಿ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿರಿ. ವರ್ಷ ಪೂರ್ತಿ ನಿಮ್ಮನ್ನು ಎಷ್ಟೋ ಸಂಕಷ್ಟಗಳಿಂದ ದೂರ ಮಾಡ್ತದೆ. ಇನ್ನು ನಾಳೆ ದಿವಸ ಚಪ್ಪಲಿ ದಾನ ಅಂತ ಹೇಳ್ತೀವಿ. ಉಪಾನೋಹೋ ಪ್ರದಸ್ಯಾಮಿ ಕಂಟಕಾದಿ ನಿವಾರಣೆ ಸರ್ವಸ್ಥಾನೇಶು ಸುಖದೆ ಅಥ ಪ್ರಶಾಂತಿ ಪ್ರಯಚ್ಛಮೆ ಅಂಥೇಳಿ, ಚಪ್ಪಲಿ ದಾನ ಮನೆಗೆ ಬಂದಂಥ ಕಂಟಕಗಳನ್ನು ದೂರ ಮಾಡ್ತದಂತ. ಅದಕ್ಕಾಗಿ ಹೊಸ ಚಪ್ಪಲಿ, ಒಳ್ಳೆಯ ಚಪ್ಪಲಿಗಳನ್ನು ತಂದು ಯಾವ ಬಡ ಬ್ರಾಹ್ಮಣ ಇರ್ತಾನೆ ಅಥವಾ ಬಡವರಿಗಾಗಿ ಚಪ್ಪಲಿ ದಾನವನ್ನು ಕೊಡೋದು ಅತ್ಯಂತ ಶ್ರೇಷ್ಠ. ಇನ್ನು ಬಿಸಿಲಿನ ತಾಪ ಹೆಚ್ಚಾಗ್ತದೆ, ಅದಕ್ಕಾಗಿ ಛತ್ರಿ ದಾನ ಕೊಟ್ಟರೆ ಶ್ರೇಷ್ಠ ಅಂಥೇಳಿ. ಇಹಾಮುತ್ರಾತ ಪತ್ರಾಣಿ ಕುರು ಮೇ ಕೇಶವ ಪ್ರಭೋ ಛತ್ರಂ ತತ್ಪ್ರೀತಯೇ ದತ್ತಂ
ಬ್ರಾಹ್ಮಣಾಯ ಮಯಾತವ, ಯಾವ ಬ್ರಾಹ್ಮಣ ಪೂಜೆಗೆ ಹೋಗುವಂಥ ಸಂದರ್ಭದಲ್ಲಿ ಬಿಸಿಲಿನಿಂದ ತಾಪದಿಂದ ನೊಂದುಕೊಳ್ತಾನೋ ಅಂಥವನಿಗೆ ಛತ್ರಿ ದಾನವನ್ನು ಮಾಡೋದ್ರಿಂದ ಆತ ಕೇಶವ ಪ್ರೀತನಾಗ್ತಾನಂತೆ. ಅದಕ್ಕಾಗಿ ಛತ್ರಿ ದಾನ ಅತ್ಯಂತ ಶ್ರೇಷ್ಠ ದಾನ. ಇನ್ನು ಮೂರನೇ ದಾನ ಉದಕುಂಭದಾನ. ಅಂದರೆ ತಾಮ್ರದ ತಂಬಿಗೆ ಅಥವಾ ಹಿತ್ತಾಳೆ ತಂಬಿಗೆಯಲ್ಲಿ ನೀರನ್ನು ತುಂಬಿ, ಅದು ನೀರು ಹೆಂಗಿರಬೇಕು ಅಂತಂದರೆ ಬೋರ್ವೆಲ್ ನೀರು ತುಂಬಾರ್ದು, ಸಿಹಿ ನೀರಿರಬೇಕು. ಅದಕ್ಕೆ ಹೇಳ್ತದ ಏಷ ಕುಂಭೋ ಮಯಾ ದತ್ತಃ ಶರ್ಕರಾ ಜಲಪೋಯಿತಃ ಪ್ರಧಾನಾದಸ್ಯ ದೃಪ್ಯಂತೂ 33 ದೇವತಾ. 33 ಕೋಟಿ ದೇವತೆಗಳು ಅಲ್ಲಿ ನಾವು ಕೊಟ್ಟಂಥ ಏನು ಜಲಪೂರಿತ ತಂಬಿಗೆ ದಾನವನ್ನು ಕೊಡ್ತೇವಲ್ಲ ಪ್ರೀತರಾಗ್ತಾರಂತೆ. ಅದಕ್ಕಾಗಿ ನಾಳೆ ದಿವಸ ಉದಕ ಕುಂಭದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಇನ್ನು ಈಗ ಬೇಸಿಗೆ ಅತ್ಯಂತ ಜೋರಾಗಿರ್ತದೆ, ಅದಕ್ಕಾಗಿ ಬೀಸಣಿಕೆ ದಾನ ಅಂತ ಹೇಳ್ತದೆ. ಪರಮಶಾಂತಿಕರಂ ನಿತ್ಯಂ ವ್ಯಜನಂ ವಿಷ್ಣುವಲ್ಲಭಂ ತ್ರಿವಿಕ್ರಮಸ್ಯ ಪ್ರೀತ್ಯರ್ಥಂ ಭೂಸುರಾಹ ದದಾಮ್ಯಹಂ ಅಂಥೇಳಿ ಭಗವಂತ ಪ್ರೀತನಾಗಲಿ ಅಂಥೇಳಿ ಬೀಸಣಿಕೆ ದಾನವನ್ನು ಕೊಡಬೇಕು. ಏನೇ ದಾನ ಕೊಟ್ಟರು ಸಹಿತ ಅದರ ಜೊತೆ ತಾಂಬೂಲ ದಕ್ಷಿಣೆ ಇಡಲೇಬೇಕು. ಇನ್ನು ಚಂದನ ದಾನ ಅತ್ಯಂತ ಶ್ರೇಷ್ಠ ದಾನ. ಚಂದನಂ ರುಚಿರಂ ಚಾರು ಕರ್ಪೂರೋ ಕ್ಷೀರ ಸಂಯುತಂ ಅಸ್ಯ ಪ್ರಧಾನ ತೃಪ್ಯಂತೂ ದೇವರ್ಷಿ ಪಿತೃಮಾನವಾಹ. ದೇವರ್ಷಿ ಪಿತೃಗಳು ಎಲ್ಲರೂ ಪ್ರೀತರಾಗ್ತಾರಂತೆ. ಚಂದನ ಅಂತಂದರೆ ಏನು? ಗಂಧದ ಕಟ್ಟಿಗೆ, ಗಂಧದ ಡಬ್ಬಿ, ಅದರ ಪುಡಿ ಡಬ್ಬಿ ಸಿಗ್ತದೆ ಈಗ, ಅದನ್ನು ಕೂಡ ನೀವು ದಾನವಾಗಿ ಕೊಡಬಹುದು. ಇನ್ನು ಅತ್ಯಂತ ಸರಳವಾಗಿರುವಂಥ ದಾನಗಳು ಮೊಸರನ್ನ, ಎಲ್ಲಿ ಅಭಿಷೇಕ ಪೂಜೆ ನಡೆಸ್ತಿರ್ತದೋ, ದೇವರಿಗೆ ನೈವೇದ್ಯವನ್ನು ಮಾಡ್ತಿರ್ತಾರೋ ಅಲ್ಲಿ ಹೋಗಿ ನೀವು ಮೊಸರು ದಾನವನ್ನು ಸಹ ಕೊಡ್ಬೋದು. ತುಪ್ಪ ದಾನ ಕೊಡ್ಬೋದು. ಮತ್ತು ಬೆಣ್ಣೆ ಅಲ್ಲದ್ರೊಳಗೊಂದು ಕೃಷ್ಣನಿಟ್ಟು ಅದನ್ನು ಕೂಡ ದಾನವಾಗಿ ನಾಳೆ ದಿವಸ ಕೊಡಬಹುದು. ಬಡ ಮಕ್ಕಳಿಗೆ ಪುಸ್ತಕ ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ. ದೇವಿ ದೇವಸ್ಥಾನಕ್ಕೆ ಕುಂಕುಮ ದಾನವನ್ನು ಕೊಟ್ಟರೆ ಅತ್ಯಂತ ಶ್ರೇಷ್ಠ. ಲವಂಗ ದಾನ, ಈ ಯಾಲಕ್ಕಿ ಲವಂಗ ಅಂತ ಹೇಳ್ತೇವಲ್ಲ, ಜಾಜಿ ಪತ್ರಿ ದಾನ, ದಾಳಿಂಬೆ ಹಣ್ಣಿನ ದಾನ, ಸುಗಂಧ ದ್ರವ್ಯವನ್ನು ದಾನವನ್ನು ಕೊಡ್ಬೋದು. ಮಾದಾಳ ಫಲವನ್ನು ದಾನವಾಗಿ ಕೊಡ್ಬೋದು. ಎಲ್ಲಿ ಪೂಜೆ ನಡೀತಿರ್ತದೋ ಅಲ್ಲಿ ಹೋಗಿ ಮಲ್ಲಿಗೆ ಹೂವನ್ನು ದಾನವಾಗಿ ಕೊಡ್ಬೋದು. ಬಳವಲ ಹಣ್ಣು ದಾನ, ಕುಂಬಳಕಾಯಿ ದಾನ, ಇವೆಲ್ಲವೂ ಅತ್ಯಂತ ಶ್ರೇಷ್ಠ ದಾನ ಅನ್ನಿಸ್ಕೊಳ್ತದೆ ನಾಳೆ ದಿವಸ. ಇದರಲ್ಲಿ ನಿಮಗೆ ಎಷ್ಟು ದಾನ ಸಾಧ್ಯ ಆಗ್ತದೋ ಅಷ್ಟು ನಾಳೆ ದಿವಸ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ರಿ, ಭಗವಂತನ ಸ್ಮರಣೆಯನ್ನು ಮಾಡಿರಿ, ಪೂಜೆಯನ್ನು ಮಾಡಿರಿ, ಯಥಾಶಕ್ತಿ ದಾನವನ್ನು ಕೊಟ್ಟು ಭಗವಂತನಿಗೆ ವರ್ಷ ಪೂರ್ತಿ ನಮಗೆ ಒಳ್ಳೆಯದಿರಲಿ, ಯಾವುದೇ ಕಂಟಕಗಳು ಬರದೇ ಇರಲಿ ಅಂತ ಬೇಡಿಕೊಂಡು ತಾಂಬೂಲ ದಕ್ಷಿಣೆ ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಿ ಬರ್ರಿ. ಇನ್ನು ವರ್ಷ ಪೂರ್ತಿ ನಿಮಗೆ ಸಂತೋಷ ಇರ್ತದೆ. ಎಲ್ಲಿ ಪಂಚಾಂಗ ಶ್ರವಣವನ್ನು ಮಾಡ್ತಿರ್ತಾರೋ ಅಲ್ಲಿ ಹೋಗಿ ಪಂಚಾಂಗವನ್ನು ಕೇಳ್ರಿ. ಎಷ್ಟು ಸಾಧ್ಯನೋ ಅಷ್ಟು ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಿರಿ. ವರ್ಷ ಪೂರ್ತಿ ಶುಭ ಫಲಗಳು ನಿಮಗೆ ದೊರೀತದೆ. ಸುಮ್ಮನೆ ಹಾಳು ಹರಟೆಯಲ್ಲಿ ಇನ್ನೊಬ್ಬರಿಗೆ ಬೈದು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿ ಈ ರೀತಿಯಾಗಿ ನೀವು ಹಬ್ಬವನ್ನು ಆಚರಣೆ ಮಾಡಿದರೆ ವರ್ಷ ಪೂರ್ತಿ ಕಣ್ಣೀರು, ಕೆಟ್ಟ ಫಲಗಳು, ನಾನಾ ರೀತಿ ತೊಂದರೆಗಳು, ನಿಮ್ಮಿಂದ ನೀವು ಮಾಡಿದಂಥ ಪಾಪಕರ್ಮಗಳಲ್ಲಿ ಮಕ್ಕಳು ಕೂಡ ಭಾಗಿಯಾಗ್ತಾರೆ. ಅದಕ್ಕಾಗಿ ನೀವು ಎಷ್ಟು ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಣೆ ಮಾಡ್ತೀರೋ ಅಷ್ಟು ಒಳ್ಳೆಯ ಫಲಗಳನ್ನು ಪಡಿತೀರಾ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.